ಜಾತಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಈಗ ಸಾಕಷ್ಟು ಜನ ಜ್ಯೋತಿಷ್ಯವನ್ನ ನಂಬೋದಿಲ್ಲ, ಜಾತಕ ಅದೆಲ್ಲ ನಂಬೋದಿಲ್ಲ. ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಸೊ ಪ್ರೀತಿ ಮಾಡಿ ಮದುವೆ ಆಗಿರೋರು ಕೂಡ ಚೆನ್ನಾಗಿ ಕೂಡಿ ಜೀವನ ನಡೆಸ್ತಾ ಇರುವಂತಹ ಎಕ್ಸಾಂಪ್ಗಳನ್ನ ನಾವು ಕಣ್ಮುಂದೆನೆ ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ನಿಜಕ್ಕೂ ಕೂಡ ಈ ಜಾತಕ ಎಲ್ಲ ನಿಜಾನಾ ಅಂತ ಒಂದಷ್ಟು ಜನಕ್ಕೆ ಕ್ವಶನ್ ಮಾರ್ಕ್ ಕೂಡ ಇದೆ. ಇದಕ್ಕೇನು ಹೇಳ್ತೀರಾ? ಜಾತಕ ಇದೆಯಾ ಇಲ್ವಾ ಅನ್ನುವಂಥದ್ದು ಇವಾಗಿನ ತರ್ಕವಾದ ಪ್ರಶ್ನೆ. ಅದು ತರ್ಕಕ್ಕೆ ನಿಲುಕದ್ದು ಅಂತಂದ್ಬಿಟ್ಟು. ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು 64 ವಿದ್ಯೆಗಳಲ್ಲಿ, ಅಂತಂದು ಬ್ರಹ್ಮಾಂಡದಲ್ಲಿ ಏನು 64 ವಿದ್ಯೆಗಳಿದೆಯೋ, ಸನಾತನ ಧರ್ಮ ಅನ್ನುವಂಥದ್ದು ಏನಿದೆಯೋ ಅದರ ಒಂದು ತುಣುಕು ಅಷ್ಟೇ ಇದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು. ಹಾಗೆಯೇ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ, ಸರ್ವ ರೋಗಕ್ಕೂ ಕೂಡ, ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಖಂಡಿತವಾಗ್ಲೂ ಇದೆ. ಏನು ಕೇಳಿದ್ರೆ, ಇವಾಗ ಇತ್ತೀಚೆಗೆ ಆಗುವಂತಹ ಲವ್ ಮ್ಯಾರೇಜ್ ಏನು ಜೀವನಾಂಶ ಅನ್ನುವಂಥದ್ದು ನಡೀತಾ ಇತ್ತು, ಕುಟುಂಬದಗಳು ಅನ್ನುವಂಥದ್ದು ಏನಾಯಿತು, ತಾತ್ಕಾಲಿಕವಾದ ಕುಟುಂಬ ಸಂಸಾರಗಳು ಅನ್ನುವಂಥದ್ದು ನಡೀತಾ ಇದ್ದಾವೆ, ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳು. ಇದಕ್ಕೆಲ್ಲ ಮುಖ್ಯವಾದ ಕಾರಣಗಳು ನಮ್ಮ ಆಧಾರದ ಮೇಲೆ, ಜ್ಯೋತಿಷ್ಯದ ಆಧಾರದ ಮೇಲೆ, ಖಂಡಿತವಾಗಲೂ ಕೂಡ ಗ್ರಹಗತಿಗಳ ಆಧಾರದ ಮೇಲೆ, ಗ್ರಹಗತಿಗಳ ಅಶಾಂತಿಯಿಂದ, ಹೊಂದಾಣಿಕೆ ಇಲ್ಲದೇ ಇರೋದರಿಂದ, ಗ್ರಹತಿಗಳ ಮ್ಯಾಚಿಂಗ್ ಇಲ್ಲದೇ ಇರೋದರಿಂದ, ಸಾಲಾವಳಿ ಅಂತ ಹೇಳ್ತೀವಿ, ಈ ಸಾಲಾವಳಿ ಕೂಡ ಬರದೇ ಇರೋದರಿಂದ ಖಂಡಿತವಾಗಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗುತ್ತದೆ. ಅಂದರೆ ಇವರಿಬ್ಬರಲ್ಲೇ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ, ಸಕ್ಸಸ್ ಆಗಿದ್ದೀವಿ, ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಮಾಡಿದ್ದೀವಿ, ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು. ಅವರಲ್ಲಿ ಯಾವುದೋ ಒಂದು ರೂಪದಲ್ಲಿ ಕೊರತೆಗಳಿರುತ್ತದೆ, ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿರುತ್ತದೆ, ಅಥವಾ ಪೇರೆಂಟ್ಸ್, ತಂದೆ ತಾಯಿಗಳು ಸಪೋರ್ಟ್ ಇಲ್ಲದೆ ಇರುವಂತಹದ್ದು, ಮತ್ತು ಜೀವನದಲ್ಲಿ ಅವರಿಬ್ಬರು ಸಂತೋಷವಾಗಿರ್ತಾರೆ, ಬಟ್ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕುಗ್ಗೋಗಿರ್ತಾರೆ. ಜಾತಕಗಳು ತೋರಿಸಿದಾಗ ಈ ಜಾತಕದ ಫಲ ಅನ್ನುವಂಥದ್ದು ರಾಜಯೋಗದಲ್ಲಿ ಬದುಕ್ತಾ ಇದ್ದಾರೆ, ಇವ್ರಿಗೇನು ಕಡಿಮೆ ಅನ್ನುವಂಥದ್ದು ಇರುತ್ತೆ. ಬಟ್ ಅವ್ರು ರಿಯಲ್ ಲೈಫಲ್ಲಿ ಬಂದಾಗ ಅವರಿಬ್ಬರು ಮಾತ್ರನೇ ಚೆನ್ನಾಗಿರ್ತಾರೆ, ಬೇರೆ ಇನ್ನೆಲ್ಲ ರೂಪದಲ್ಲೂ ಕೂಡ ಕಳ್ಕೊಂಡಿರ್ತಾರೆ. ಇದಕ್ಕೆ ಮೂಲ ಕಾರಣಗಳು ದಶಾಭುಕ್ತಿಗಳಲ್ಲಿ, ಭುಕ್ತಿ ವಿಭುಕ್ತಿಗಳಲ್ಲಿ ಅವ್ರಿಗೆ ಎಷ್ಟು ಫಲಗಳು ಕೊಡ್ತಾ ಇದ್ದಾವೆ, ಮತ್ತು ಗ್ರಹತಿಗಳ ಸಮಸ್ಯೆಗಳು ಅನ್ನುವಂಥದ್ದು ಹೇಗೆ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಇವುಗಳನ್ನ ತಿಳ್ಕೊಬೇಕಾಗಿರುತ್ತದೆ. ಇಂಥವರಿಗೆ ಸೂಕ್ತವಾಗಿ ನಾವೆಲ್ಲ ರೂಪದಲ್ಲೂ ಚೆನ್ನಾಗಿದ್ದೀವಿ, ಆರ್ಥಿಕವಾಗೂ ಚೆನ್ನಾಗಿದ್ದೀವಿ, ದೈಹಿಕವಾಗೂ ಚೆನ್ನಾಗಿದ್ದೀವಿ, ಮಾನಸಿಕವಾಗಿ ಅಂತಂದರೆ ತಂದೆ ತಾಯಿಗಳ ಸಪೋರ್ಟ್ಗಳು ಇಲ್ದಿರಾನೆ ನಾವು ಸ್ವಲ್ಪ ನಮ್ಮನ್ನು ಅಗ್ರಿ ಮಾಡ್ಕೊಂಡಿಲ್ಲ, ಇಂಥವರಿಂದ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ, ಇದಕ್ಕೆ ಪರಿಹಾರ ಏನು ಅಂತ ಅಂದ್ಬಿಟ್ಟು ಕೆಲವರು ಕೇಳ್ತಾರೆ. ಇದಕ್ಕೆ ಸಿಂಪಲ್ ಆಗಿ ಪರಿಹಾರ ಅಂತಂದರೆ ಬೆಲ್ಲ ಮತ್ತು ಕಲ್ಲು ಸಕ್ಕರೆ ಅಂತಂದರೆ ಆರೆಂಜ್ ಕಲರ್ ಕಲ್ಲು ಸಕ್ಕರೆ ಬರುತ್ತೆ. ಈ ಬೆಲ್ಲ ಮತ್ತು ಕಲ್ಲು ಸಕ್ಕರೆಯನ್ನು ತಗೊಂಡು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮತ್ತು 4 ಬಾದಾಮಿಗಳನ್ನು ಮಿಕ್ಸ್ ಮಾಡಿ ಅವರ ಕುಟುಂಬದ ದೇವರ ಆರಾಧನೆಯನ್ನು ಮಾಡಿದ ನಂತರ ಅಲ್ಲಿ ಏನು ಕುಂಕುಮ ಅಥವಾ ಅರಿಶಿಣ ಅಥವಾ ನೀರು ಅನ್ನುವಂಥದ್ದು ಏನು ಪ್ರದಕ್ಷಿಣೆ ಮಾಡಿದ ನಂತರ ಬರುವಂತಹ ಪ್ರಸಾದ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಬಿಳಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆ ಮಾಡಿ ಇವರ ಗಂಡ ಹೆಂಡತಿಯರ ಇಬ್ಬರ ಹೆಸರನ್ನು ಕೂಡ ಬರೆದಿಟ್ಟು ಅದರಲ್ಲಿ ಈ ಎಲ್ಲ ವಸ್ತುಗಳನ್ನು ಅದಕ್ಕೆ ಹಾಕಿ ₹1 ಕಾಸು ಹಾಕಿ ಮುಡುಪು ಅನ್ನುವಂಥದ್ದು ಕಟ್ಟಿಟ್ಟು ತದನಂತರ ಇಷ್ಟ ದೇವರಿಗೆ ಅದನ್ನು ಒಪ್ಪಿಸಿದಾಗ, ಅಂದರೆ ನಮ್ಮಲ್ಲಿರುವಂತಹ ಲೋಪದೋಷಗಳು ಮತ್ತು ಕುಟುಂಬದಲ್ಲಿ ಆಗ್ತಾ ಇರುವಂತಹ ಅವಘಡಗಳು, ಏನೇನು ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇತ್ತು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಭಗವಂತ ಎಲ್ಲ ನೀನೇನಪ್ಪ, ನೀನೇ ನೋಡ್ಕೋ, ನಮಗೆ ಗೊತ್ತಿಲ್ದಿರೋನೋ ಮದುವೆ ಮಾಡ್ಕೊಂಡಿದ್ದೀವಿ, ಎಲ್ಲ ರೂಪದಲ್ಲಿ ನಿನ್ನ ಆಶೀರ್ವಾದ ಇಲ್ದಿರನೇ, ಭಗವಂತನ ಆಶೀರ್ವಾದ ಇಲ್ದಿರನೇ ಒಂದು ಹುಲ್ಲುಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತೀವಿ. ಹಾಗೆ ಭಗವಂತನ ಆಶೀರ್ವಾದ ಇಲ್ದಿರನೇ ನಾವಿಬ್ಬರನ್ನು ಕೂಡ ಸೇರಿಕೊಂಡಿಲ್ಲ, ನಿನ್ನ ಆಶೀರ್ವಾದದಿಂದ ನಾವೆಲ್ಲನೂ ಕೂಡ ಸುಖ ಸಂಸಾರ ಜೀವನವನ್ನು ಸಾಗಿಸ್ಬೇಕು, ಎಲ್ಲ ರೂಪದಲ್ಲೂ ಕೂಡ ನಾವು ಚೆನ್ನಾಗಿರಬೇಕು, ಬಂಧು ಬಳಗದವರು ಕೂಡ ನಮ್ಮನ್ನು ಆಶೀರ್ವಾದಿಸಬೇಕು ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು ಇದನ್ನು ಮನೆ ದೇವರಿಗೆ ಮುಡುಪು ಅನ್ನುವಂಥದ್ದು ಕಟ್ಟಿಟ್ಟು 9 ದಿನಗಳು ಅಥವಾ 11 ದಿನಗಳು ಮುಡುಪಾಗಿಟ್ಟಿದ್ದು, ತದನಂತರ ಅದನ್ನು ನದಿ ನೀರಿಗಾಗಿರ್ಬೋದು ಅಥವಾ ಅಶ್ವತ್ಥ ಕಟ್ಟೆಗಾಗಿರ್ಬೋದು ಅಥವಾ ಹುತ್ತದಲ್ಲಾಗಿರ್ಬೋದು ಅಥವಾ ಕುಲದೇವರ ಆರಾಧನೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅದನ್ನು ಅರ್ಪಿಸೋದು ಅಂತಂದರೆ, ಅದನ್ನು ನಮ್ಮಲ್ಲಿರುವಂತಹ ಲೋಪದೋಷಗಳನ್ನ ಒಂದು ಮುಡುಪಾಗಿ ಕಟ್ಟಿಟ್ಟು ಅದನ್ನು ಬಿಟ್ಬಿಡೋದು. ಅದನ್ನು ಬಿಟ್ಟಾದ ನಂತರ ಆವಾಗ ನಮಗೆ ಕಂಟಿನ್ಯೂ ಆಗಿ ಆವಾಗಿಂದ ನಮಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಇರುವಂಥದ್ದು ಪರಿಹಾರ ಆಗಿ ನಮಗೊಂದು ಶಾಂತವಾದ ಜೀವನ, ಲೋಪದೋಷಗಳಿರುವಂಥದ್ದು ಪರಿಹಾರ, ಮತ್ತು ನಮ್ಮ ಕುಟುಂಬದಲ್ಲಿ ಮತ್ತು
ಸಂಬಂಧಿಕರಲ್ಲಿ ಇರುವಂತಹ ಅಡೆತಡೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಬರುತ್ತದೆ. ಇದನ್ನು ಉಪಯೋಗಿಸ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.